ಇನ್ನು ಪೌರಾಯುಕ್ತೆಗೆ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡನ ಪೊಲೀಸರು ಅರೆಸ್ಟ್ ಮಾಡಿದ್ದು ಹೇಗೆ, ಆತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಹೇಗೆ? ಕಳೆದ 9 ದಿನಗಳಿಂದ ಪೊಲೀಸರು ಆತನ ಸುಳಿವಿಗೋಸ್ಕರನೇ ಹುಡುಕಾಡ್ತಾ ಇದ್ರು. ಅಂಥದ್ದು ಏಕಾಏಕಿ ನಿನ್ನೆ ರಾತ್ರಿ ಕೇರಳದಲ್ಲಿ ಅಡಗಿದ್ದ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ. ಆ ಅರೆಸ್ಟ್ ಆಗಿದ್ದು ಹೇಗೆ ಅನ್ನೋದು ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ, ತುಂಬ ರೋಚಕವಾಗಿದೆ. ಪೌರಾಯುಕ್ತೆಗೆ ಧಮಕಿ ಹಾಕಿದಂತಹ ರಾಜೀವ್ ಗೌಡ ಕೇರಳದಲ್ಲಿದ್ದ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ಕಿದ್ದು ಹೇಗೆ? ಆತನ ಜೊತೆ ಇನ್ನೊಬ್ಬ ಅರೆಸ್ಟ್ ಆಗಿದ್ದಾನಲ್ಲ ಮೈಕಲ್, ಆ ಮೈಕಲ್ ಯಾರು? ಆತನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಹೇಗೆ ಸಿಕ್ತು? ಈ ಸುಳಿವನ್ನು ಹಿಡ್ಕೊಂಡು ಹೋಗಿ ರಾಜೀವ್ ಗೌಡನನ್ನು ಹೇಗೆ ಬಂಧಿಸಿದ್ರು? ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದರ ಡೀಟೇಲ್ಸ್ ಕೂಡ ನಾವು ನೀಡ್ತಾ ಹೋಗ್ತೀವಿ ನಿಮಗೆ. ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವರನ್ನು ಪತ್ತೆ ಮಾಡಿದಂತಹ ಒಂದು ಕತೆ ಏನಿದೆ ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. 9 ದಿನಗಳಿಂದ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡ ನಿನ್ನೆ ಕೇರಳದಲ್ಲಿ ಸಿಕ್ಕಿಬಿದ್ದಿದ್ದು ಹೇಗೆ ಕಿರಣ್? ಈ ಒಂದು ಕತೆ, ರಾಜೀವ್ ಗೌಡನ ಕತೆ ಏನಿದೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ತುಂಬಾ ರೋಚಕ ಕತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪೌರಾಯುಕ್ತೆಗೆ ಧಮಕಿ ಹಾಕಿದ ನಂತರ ತಲೆಮರೆಸಿಕೊಂಡಿದ್ದ ಈತ ಕೆಲವು ಸಮಯ ಬೆಂಗಳೂರು ಆ ಕಡೆ ಈ ಕಡೆ ಕೆಲವು ಜಿಲ್ಲೆಗಳಿಗೆ ಸುತ್ತಾಡಿ ನಂತರ ಬಂದದ್ದು ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ಇಡೀ ಒಂದು ದಿನ ಆತ ಉಳ್ಕೊಂಡಿದ್ದ ಮಂಗಳೂರು ಹೊರವಲಯದ ಪಚ್ಚನಾಡಿಯಲ್ಲಿರುವಂತಹ ಇಕೋ ಫ್ರೆಂಡ್ಲಿ ಅಂತ ಒಂದು ರೆಸಾರ್ಟ್ ಕಮ್ ಫಾರ್ಮ್ ಹೌಸ್ ಏನಿದೆ ಅದರಲ್ಲಿ ಉಳ್ಕೊಂಡಿದ್ದ. ಇದು ಈ ಮೈಕಲ್ ರೇಗೋ ಎನ್ನುವರಿಗೆ ಸೇರಿದಂಥದ್ದು. ಮೈಕಲ್ ರೇಗೋ ಬೆಂಗಳೂರಿನಲ್ಲಿ ಇರುವಂತ ಚಿಕ್ಕ ಪುಟ್ಟ ಒಂದು ಸಣ್ಣ ಉದ್ಯಮಿ ಅಂತಾನೆ ಹೇಳ್ಬೋದು. ಆದ್ರೆ ಅವರು ಮಗ ಅಮೆರಿಕದಲ್ಲಿದ್ರು. 2018ರಲ್ಲಿ ಆತ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 8 ವರ್ಷಗಳ ಹಿಂದೆ ಒಂದು ಸುಸೈಡ್ ಕೇಸ್ ಆಗುತ್ತೆ. ಅದರಲ್ಲಿ ಆತ ಮೃತಪಟ್ಟಿರ್ತಾನೆ. ಅಟೆಂಪ್ಟ್ ನಂತರ ಆತ ಮೃತಪಟ್ಟ ನಂತರ ಅದರ ಆ ವಿಚಾರದಲ್ಲಿ ತನಿಖೆ ನಡೀತಾ ಇರ್ತದೆ. ಆದ್ರೆ ಈ ರಾಜೀವ್ ಗೌಡ ಮಂಗಳೂರಿಗೆ ಬಂದು ಮಂಗಳೂರಿನ ಒಂದು ಈ ರೆಸಾರ್ಟ್ ಅಲ್ಲಿ ಇದ್ದ ಅದರ ಓನರ್ ಯಾರು ಅಂತ ಹುಡುಕಾಡಿದಾಗ ಇದು ಮೈಕಲ್ ರೇಗು ಅಂತದ್ದು. ಮೈಕಲ್ ರೇಗು ಯಾರು ಅನ್ನೋದನ್ನ ಪೊಲೀಸರು ಹುಡುಕ್ತಾ ಹೋಗ್ತಾರೆ. ಆದ್ರೆ ಆತರ ನಂಬರ್ ಸಿಕ್ಕಿರೋದಿಲ್ಲ. ಆದ್ರೆ ಈ ಒಂದು ಈತನ ಮಗನ ಕೇಸ್ ಒಂದು ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿದೆ. ಆ ಸಂದರ್ಭದಲ್ಲಿ ಮೃತಪಟ್ಟ ವಿಚಾರವಾಗಿ ತನಿಖೆ ನಡೆದಿತ್ತು ಅನ್ನೋದನ್ನ ವಿಚಾರ ತಿಳ್ಕೊಂಡು ಅದರ ನಂತರ ಅವರ ಸಂಬಂಧಿಕರಿಗೆ ಕಾಲ್ ಮಾಡಿಕೊಂಡು ಈ ವಿಚಾರ ಅಂದ್ರೆ ಮೈಕಲ್ ರೇಗೋ ಅವರ ಮಗನ ಸಾವಿನ ವಿಚಾರದಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು ಅಂತ ಹೇಳಿ ನಂಬರ್ನ ಪಡ್ಕೋತಾರೆ. ಅದರ ನಂತರ ಈ ಒಂದು ಕೇಸ್ ಮಾಡುವಂತ ಕತೆ ಮುಂದುವರಿತು. ಯಾಕಂದ್ರೆ ಈ ರಾಜೀವ್ ಗೌಡ ಏನಿದ್ದಾನೆ ಆತ ಯೂಸ್ ಮಾಡಿದಂತಹ ಬೆಂಗಳೂರಿಂದ ಮಂಗಳೂರಿಗೆ ಬಂದಂತಹ ಕಾರ್ ಏನಿದೆ MG ಹೆಕ್ಟರ್, ಈ ಹೆಕ್ಟರ್ ಕಾರಲ್ಲಿದ್ದಂತಹ GPS ಟ್ರ್ಯಾಕರ್ ಅನ್ನ ಹುಡುಕಿಕೊಂಡು ಪೊಲೀಸರು ಬಂದಿರ್ತಾರೆ. ಬಂದ ನಂತರ ಅದು ಇಲ್ಲಿ ಈ ಒಂದು ರೆಸಾರ್ಟ್ ಹತ್ರ ಅಥವಾ ಫಾರ್ಮ್ ಹೌಸ್ ಹತ್ರ ಬಂದಿರುವಂತದ್ದು ಗೊತ್ತಾಗ್ತದೆ. ಅದರ ನಂತರ ಈ ಒಂದು ಹೆಕ್ಟರ್ ಕಾರು ಮಂಗಳೂರಿನ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಇರುವಂತದ್ದು ಗೊತ್ತಾಗಿರ್ತದೆ. ಆದ್ರೆ ಆತನೊಟ್ಟಿಗೆ ಅಲ್ಲಿ ವಿಚಾರಣೆ ನಡೆಸಿದಾಗ, ಈ ಒಂದು ರೆಸಾರ್ಟ್ ಅಲ್ಲಿ ವಿಚಾರಣೆ ನಡೆಸಿದಾಗ ಈ ಮೈಕಲ್ ರೇಗೋ ಏನೆಂದ್ರೆ ಆತನೊಟ್ಟಿಗೆ ಈ ರಾಜೀವ್ ಗೌಡ ಹೋಗಿದ್ದಾನೆ ಅನ್ನೋ ಒಂದು ಮಾಹಿತಿ ಗೊತ್ತಾಗುತ್ತೆ. ಅದರ ನಂತರ ಫೋನ್ ನಂಬರ್ ಸಿಕ್ಕಿದ ನಂತರ ಆ ಫೋನ್ ನಂಬರ್ ಅನ್ನ ಟ್ರ್ಯಾಕ್ ಮಾಡಿಕೊಂಡು ಅದನ್ನ ಹುಡುಕಿಕೊಂಡು ಕೇರಳದ ಕಡೆಗೆ ಪೊಲೀಸರು ಹೋಗಿ ಅಲ್ಲಿ ಈ ಕೆಡುತ್ತಾರೆ. ಈ ಎಲ್ಲಾ ಒಂದು ರೋಚಕ ಕತೆ ಈ ರೀತಿ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ.